ನಮಸ್ತೆ. ಅರಸೀಕೆರೆ ತಾಲೂಕಿನ ಜನಕ್ಕೆ ನಾನಿವತ್ತು ಒಂದು ಸಂದೇಶ ಕೊಡಬೇಕು. ಅರಸೀಕೆರೆ ನಗರಸಭೆಯ ಮುಂದೆ ಇವತ್ತು ಎನ್.ಆರ್. ಸಂತೋಷ್ ಮತ್ತು ಅವರ ಬೆಂಬಲಿಗರು ಬಂದು ನಮ್ಮ ಕಚೇರಿ ಮುಂದೆ ನಿನಗೆ ನೋಡ್ಕೊಂತೀನಿ ನಿನಗೆ ಅನ್ನೋ ಒಂದು ಕೈ ತೋರಿಸ್ತಾ, ನಿನಗಿದೆ ನಾನು ಒಂದು ಕೈ ತೋರಿಸ್ತಾ ಇವತ್ತು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಆ ವ್ಯಕ್ತಿ. ನಾನು ಯಾವತ್ತು ಆತರ ಯಾವುದೇ ವಿಚಾರದಲ್ಲಿ ನಡ್ಕೊಂಡಾರಲ್ಲ. ಈ ವ್ಯಕ್ತಿ ಅರಸೀಕೆರೆ ಬಂದಾಗ್ಲಿಂದಾನು ನನ್ನ ಮೇಲೆ ಘಟಪ್ರಹಾರ ಮಾಡಕ್ಕೆ ಈ ವ್ಯಕ್ತಿ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದ. ದಯಮಾಡಿ ಈ ವ್ಯಕ್ತಿಯ ಮಾತುಗಳು ಯಾರು ಮಳ್ಳಾಗಬೇಡಿ. ಈ ದೇಶದ ಪ್ರಜಾಪ್ರಭುತ್ವ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಂದೇ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈ ವ್ಯಕ್ತಿಯ ಪ್ರಚೋದನೆಯ ಭಾಷಣಕ್ಕೆ ಯಾರು ಮಳ್ಳಾಗಬೇಡಿ. ಇವತ್ತು ಅವ್ರು ಬಂದಿರೋದು ಕಾರಣ ಲೇಔಟ್ಗಳದು ಅಂತ ಬಂದರೆ, ಲೇಔಟ್ಗಳದು ಅವ್ರ ಆಸ್ತಿ ಅವ್ರಿಗೆ ಮಾಡ್ಕೊಡ್ಬೇಕು ಬಿಟ್ರೆ, ನಾವೇನೋ ನಗರಸಭೆ ಸರ್ಕಾರದ ಆಸ್ತಿ ನಾವೇನಾದ್ರು ಮಾಡ್ಕೊಟ್ಟಿದ್ರೆ ನಮ್ಗೆ ಜೈಲ್ ಹಾಕ್ಸ್ಲಿ, ನಾನು ಅದ್ರ ಬಗ್ಗೆ ನಾನು ಅವ್ರಿಗೆ ತಲೆ ಬಾಗ್ತೀನಿ. ಈಗಾಗಲೇ ಅವರು ಲೋಕಾಯುಕ್ತಿಗೆ ಅರ್ಜಿ ಕೊಟ್ಟವ್ರೆ, ಆ ಲೋಕಾಯುಕ್ತಲ್ಲಿ ಇದೆ. ನಾವೇನಾದ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಮೇಲೆ ಅವ್ರು ಶಿಕ್ಷೆ ಕೊಡ್ಲಿ. ಅದು ಬಿಟ್ಟು ಇವತ್ತು ನಮ್ಮ ನಗರಸಭೆ ಹತ್ರ ಯಾವುದೇ ಪೊಲೀಸರ ಅನುಮತಿ ಇಲ್ದಲೆ ಬಂದು ದೌರ್ಜನ್ಯ ಮಾಡಿ ನಮ್ಗೆ ಒಡೆಯಕ್ ಬಂದ್ಯಾರು ಇವತ್ತು. ಅದ್ರ ಜೊತೆ ಈಗ ಒಂದ್ ಅರ್ಧ ಗಂಟೆಲಿ ಅವರ ಹೆಣ್ಣು ಮಗಳಿಗೆ, ಅವರ ಮಿಸ್ಸಸ್ಗೆ, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ತಂಗಿ ಇದ್ದಂಗೆ ಆ ಹೆಣ್ಣು ಮಕ್ಕಳಿಗೆ ಯಾವ ಸಮಯದಲ್ಲಿ ಈ ವ್ಯಕ್ತಿ ಹೆಣ್ಣಿನ ಗೌರವ ಈ ವ್ಯಕ್ತಿ ಗೊತ್ತಿಲ್ಲ ಬಳಸ್ಕೊಂತಾರಂದ್ರೆ, ನಾನೆಲ್ಲ ಹೇಳ್ತಾ ಇರೋದು ನೋಡಿ, ಈ ಪತ್ರಿಕೆ ಹೇಳ್ತಾ ಇದೆ ಯಾವ ತರ ಈ ಹೆಣ್ಮಗುಗೆ ನಡೆಸ್ಕೊಂಡಾನೆ ಈ ವ್ಯಕ್ತಿ ಅಂತ. ಯಾವ ಪತ್ರಿಕೆ ಇದು? ಲಂಕೇಶ್ ಪತ್ರಿಕೆ. ಇವತ್ತು ಆ ಹೆಣ್ಮಗು ಕರ್ಕೊಂಡ್ಬಂದು ಇವತ್ತು ನಗರಸಭೆ ಮುಂದೆ ಕೂರ್ಸ್ಕೊಂಡು ಇವತ್ತು ನಾಟಕ ಮಾಡಕ್ ಬಂದಾನೆ. ಈ ವ್ಯಕ್ತಿದು ಮುಖ್ಯವಾಗಿ ಏನಂದ್ರೆ, ಈ ವ್ಯಕ್ತಿದು ಒಬ್ಬ ಹಿಂದೆ ಜೇನುಗುರು ಅಂತ ರಿಯಲ್ ಎಸ್ಟೇಟ್ ಅವನಿಗೆ ಹಣವನ್ನು ಕೊಟ್ಟಿದ್ದ. ಅದೇ ತರ ಎಲ್ಲಾರು ಕೊಡ್ತಾರೆ ತಿಕ್ಕೊಂಡ್ಬಿಟ್ಟಾನೆ. ಎಲ್ಲಾರದ ದುಡ್ಡು ಕೇಳೋರು ಚಪ್ಪಿಯಲ್ಲಿ ಹೊಡಿತಾರೆ. ಯಾಕಂದ್ರೆ ಅವ್ರ ಮನೆ ಆಸ್ತಿ ಮಾಡ್ಕೊಂಡು ನಮ್ಮ ಹಕ್ಕು ಪ್ರಾಧಿಕಾರದ ಇವತ್ತು ಫೈನಲ್ ಆದ ತಕ್ಷಣ ಮಾಡ್ಕೊಡ್ಬೇಕು. ನ್ಯೂನತೆಗಳಿದೆ ಸರಿಪಡಿಸ್ಕೊಂಡು ಮಾಡ್ಕೊಡ್ಬೇಕು. ಒಂದು ಲೇಔಟ್ ಆದ್ರೆ ನಗರಸಭೆಗೆ ಪ್ರತಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಈ ವ್ಯಕ್ತಿ ಕಾನ್ಸೆಪ್ಟ್ ಒಂದೇ, ಏನೋ ಊರ ಅಭಿವೃದ್ಧಿ ಆಗ್ಬಾರ್ದು ಅನ್ನೋ ಒಂದೇ ಕಾನ್ಸೆಪ್ಟ್. ಇವ್ರ ಹಿಂಬಾಲಿಕರು ಇವತ್ತು ಕರ್ಕೊಂಡ್ಬಂದಾರಲ್ಲ, ಇವತ್ತು ನಗರಸಭೆ ಆಸ್ತಿ ಇವತ್ತು ದಾಖಲೆ ಬಂದು ತಕೊಳ್ಳಿ. ನಗರಸಭೆ ಆಸ್ತಿ ಇವತ್ತು ಅವ್ರ ತಾಯಿ ಹೆಸರಿಗೆ ಬರ್ಕೊಂಡನಿದೆ. ಮಾಜಿ ಅಧ್ಯಕ್ಷ ಒಬ್ಬ ಅವ್ರ ತಾಯಿ ಹೆಸರು ಬರ್ಸಿಯಾನೆ, ಅವರ ಅತ್ತೆ ಹೆಸರಲ್ಲಿ ಬರ್ಸಿಯಾನೆ, ತಾಯಿ ಹೆಸರು ಬರ್ಸಿ ಮಾವನ ಹೆಸರು ರಿಜಿಸ್ಟರ್ ಮಾಡ್ಸಿಯಾನೆ, ಅತ್ತೆ ಹೆಸರಲ್ಲಿ ಬರ್ಸಿ ಇವತ್ತು ಅದೇ ರನ್ನಿಂಗ್ ಆಗ್ತಾ ಇದೆ. ನಗರಸಭೆ ಆಸ್ತಿ ಇದು. ಇಂಥದ್ದು ಕೇಳಕ್ಕೆ ಅವ್ರ ನೈತಿಕತೆ ಇಲ್ಲ. ಇವತ್ತು ಲೇಔಟ್ಗಳು ಬಂದ್ ಮಾತಾಡ್ರೆ 60 ಲಕ್ಷ ಇಸ್ಕೊಂಡಲ್ಲ ಜನಗಳ ಹತ್ರ. ಈ ವ್ಯಕ್ತಿಗೆ ಆ ಬೆಲೆ ಕೂತ್ಕೊಂಡ್ಬಿಟ್ಟಿದೆ. ಎಲ್ಲೋ ನಗರಸಭೆಯಲ್ಲಿ ಜನಗಳು ಇರ್ತಾರೆ, ಜನಗಳು ಕೇಳಿದ್ರೆ ಲೇಔಟ್ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ವ್ಯಕ್ತಿ ಇಷ್ಟಕ್ಕೆ ನಿಲ್ಲಿಸ್ಬೇಕು. ಈ ವ್ಯಕ್ತಿ 3 ವರ್ಷದಿಂದ ನಮ್ಗೆ ಕೊಟ್ಟಂತ ಒಂದು ತೊಂದರೆಗಳು, ಕೊಟ್ಟಂತ ಹಿಂಸೆ, ಈ ವ್ಯಕ್ತಿ ಇಷ್ಟೇ ನನ್ನ ಮೇಲೆ ಘಟಪ್ರವಾಹ ಮಾಡ್ಬೇಕು, ಹಿಂದೂ ಮುಸ್ಲಿಂ ಅನ್ನ ತರಬೇಕು, ಶಿವಲಿಂಗ ಹೋದ್ರು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಬಿಟ್ರೆ ನಂದು ಅವನು ವೈಯಕ್ತಿಕ ಏನೂ ಇಲ್ಲ. 3 ವರ್ಷದಿಂದ ನಾವು ತಲೆ ಬಾಗಿ ಇವತ್ತು ನೆಲ ಎಲ್ಲಿವರೆಗೆ ಸಿಗುತ್ತೆ ಬಾಗಿದೀವಿ. ದಯಮಾಡಿ ಈ ವ್ಯಕ್ತಿಯ ಮಾತಿಗೆ ಯಾರು ಮಳ್ಳಾಗಬೇಡಿ. ಕೈ ಮುಗಿತೀನಿ. ಯಾರು ಹಿಂದೂ ಮುಸ್ಲಿಂ ಯಾರು ಜಾತಿ ಕೇಳ್ಕೊಳ್ತಲ್ಲ, ಎಲ್ಲ ಒಂದೇ. ಈ ನಮ್ಮ ದೇಶದ ಭಾರತೀಯರು ನಾವೆಲ್ಲ ಒಂದೇ. ಈ ವ್ಯಕ್ತಿಗೆ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ಇದ್ದವರು ಅವನ ಜೊತೆ ಯಾರು ಇಲ್ಲ. ಜನ ಕರ್ಕೊಂಡ್ ಬೇಕು ಅಂತ ಜನ ಪ್ರಚೋದನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದ್ದೇನೆ. ದಯಮಾಡಿ ಅರಸೀಕೆರೆ ನಗರಸಭೆ ಸಾರ್ವಜನಿಕ ಯಾವುದೇ ಕೆಲಸ ಕಾರ್ಯ ಮುಕ್ತವಾಗಿ ಬಂದು ನೀವು ಕೆಲಸ ಮಾಡ್ತೀವಿ. ಈ ಹಿಂದೆ ಈ ವ್ಯಕ್ತಿ ಫಾಲೋವರ್ಸ್ ಅರಸೀಕೆರೆಯಲ್ಲಿ ನೀರ್ ಸ್ವತ್ತು ಬಗ್ಗೆ ಏನ್ ಮಾಡಿದ್ದ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇವತ್ತು ತಂದ್ಕೊಟ್ರೆ 75 ರೂಪಾಯಿ ಸರ್ಕಾರ ಶುಲ್ಕ ಕೊಟ್ರೆ ಮಾರನೇ ದಿನ ಈ ಸ್ವತ್ತು ಕೊಡ್ತಾ ಇದೀವಿ. ಈ ವ್ಯಕ್ತಿ ನೂರಾರು ಅರ್ಜಿಗಳು ಕಳಿಸ್ಬಿಡ್ತಿದ್ದ. ಇವನ್ ಶಿಷ್ಯ ಇವತ್ತು ನಗರಸಭೆ ಒಂದು ಶಿಸ್ತಾಗಿ ತಂದಿದ್ದೀನಿ. 4 ತಿಂಗಳಾಗಿದೆ ನಾನು ತರಕ್ಕೋಸ್ಕರ ಕಷ್ಟಪಟ್ಟು ನಾವು ತಂದಿದೀವಿ. ಯಾಕೆ ಅಂತ ಹೇಳಿದ್ರೆ ಒಂದೇ ಸರಿ ತರಕ್ಕಾಗಲ್ಲ, ತಂದಿದೀವಿ ನಾವು ಗೊತ್ತಾ. ಅದು ತಡ್ಕೊಳ್ಳಾದ್ರೆ ಇವತ್ತು ನಗರಸಭೆ ಒಳ್ಳೆ ಕೇಳಿದ್ರೆ ಇನ್ನು 2 ತಿಂಗಳಲ್ಲಿ ಅರಸೀಕೆರೆ ನಗರದಲ್ಲಿ ಏನೇನ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ನಾವು ಹೇಳ್ಕೊಂತಾರೆ, ಯಾಕಂದ್ರೆ ಇಂಥ ಕಿಡಿಗೇಡಿಗಳು ಅದಕ್ಕೆಲ್ಲ ಅಡ್ಡಿ ಆಗ್ತಾರೆ ಅಂತ. ರಾಷ್ಟ್ರ ಧ್ವಜ ಆಡಣೆ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಿಂಭಾಗ 80 ಅಡಿ ಉದ್ದದ ರಾಷ್ಟ್ರ ಧ್ವಜವನ್ನು ಮಾಡ್ತಾ ಇದ್ದೀನಿ. ಎಲ್ಲ 7 ದ್ವಾರಕಗಳಿಗೆ ಇವತ್ತು ಟೆಂಡರ್ ಕರೆದಿದ್ದೀನಿ. ಇವತ್ತು ಬರ್ತಾ ಇದೆ. ಎಲ್ಲ ಕ್ರಾಸ್ಗಳಿಗೆ ಇವತ್ತು ಟೆಂಡರ್ ಕರ್ಸ್ತಾ ಇದ್ದೀನಿ. ಇವತ್ತು ಸ್ವಿಮ್ಮಿಂಗ್ ಪೂಲ್ ಕೆಲಸ ನಡೀತಾ ಇದೆ. ಇಂಡೋರ್ ಕೆಲಸಕ್ಕೆ ಈಗ ಪ್ರಾರಂಭ ಆಗ್ಬೇಕು. ಹೈಟೆಕ್ ಶೌಚಾಲಯಗಳು ಕೆಲಸ ನಡೀತಾ ಇದೆ. ಇವೆಲ್ಲ ಕೆಲಸಗಳು ನಗರೋತ್ಥಾನದ್ದು
3 ವರ್ಷ 2 ವರ್ಷ ಇವ್ರ ವ್ಯಕ್ತಿ ಇದ್ದ 2 ಕೋಟಿ ರೂಪಾಯಿ ಪ್ರೋಗ್ರೆಸ್ ಕೊಟ್ಟಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದಿ ಹೋಗಿ ಇಂಜಿನಿಯರ್ ಜೊತೆ ತೋರಿಸಿ ಇವತ್ತು 12 ಕೋಟಿ ರೂಪಾಯಿ ಪ್ರೋಗ್ರೆಸ್ ಮಾಡಿದ್ದೀನಿ. ಇವತ್ತು ಅರಸೀಕೆರೆ ನಗರದಲ್ಲಿ ಆ ಜನ ಗೊತ್ತಿದೆ. ಇವತ್ತು ತಡ್ಕೊಳಾದಲ್ಲಿ ಇವತ್ತು ಬೇಕು ಅಂತ ಜಾತಿ ತಂದಿ ಇವತ್ತು ಈ ವ್ಯಕ್ತಿ ಇವತ್ತು ಮತ್ತೆ ಇದು ಮಾಡ್ತಾ ಇದ್ದಾನೆ. ಬಂದಿನ ಘಾಟ್ ಇದ್ ಮಾಡಿ ಈಗ ಬೇಕು ಅಂತ ನಮ್ಮ ಹೆಣ್ಮಗಳು ನಮ್ಮ ತಂಗಿ ಇದ್ದಂಗೆ ಆ ಹೆಣ್ಮಗಳು ಕರ್ಕೊಂಡ್ಬಂದು ನಗರಸಭೆಯಲ್ಲಿ ಕೂರ್ಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾನೆ. ಇವನು ವ್ಯಕ್ತಿತ್ವ. ಇದೇ ಹೆಣ್ಮಗುವೆ ನಾನಲ್ಲ ಲಂಕೇಶ್ ಪತ್ರಿಕೆಯಲ್ಲಿ ಸುಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇದೇ ವ್ಯಕ್ತಿ ಸ್ಯಾಂಟೋ ರವಿ ಜೊತೆ ಏನ್ ಸಂಬಂಧ ಅಂತ ಈ ವ್ಯಕ್ತಿ ಹೇಳಿದ್ದಾರೆ, ಪತ್ರಿಕೆ ಹೇಳಿದ್ದಾರೆ. ಇವತ್ತು ತಿಂದಿದ ಮನೆ ಅನ್ನ ಕನ್ನ ಹಾಕಿ ಇವತ್ತು ಯಡಿಯೂರಪ್ಪ ಅವ್ರಿಗೆ ಇವತ್ತು ಮನೆಗೆ ಕನ್ನ ಹಾಕಿ ಬಂದ ವ್ಯಕ್ತಿ ಇವನು. ಇವತ್ತು ಯಡಿಯೂರಪ್ಪನಿಂದ ಇವನು ಯಾರು ಅಂತ ಗುರುಸ್ಕೊಂಡಿದ್ದು ಗೊತ್ತಾ? ಪೂಜಾ ಅವ್ರ ಪರಿಸ್ಥಿತಿ ಏನ್ ಮಾಡ್ಬಂದ ಅಂತ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಹಾಸನ ಜಿಲ್ಲೆ ಹೊರಗಡೆ ಹೋಗ್ತಾ ಯಡಿಯೂರಪ್ಪ ವಿರುದ್ಧ ಬಂಡಾಯ ಪಕ್ಷ. ಇವ್ನ್ಗೆ ಯಾವ ನೈತಿಕತೆ, ಯಾವ ಪಕ್ಷ ಸಿದ್ಧಾಂತ ಕೆಲಸ ಮಾಡಕ್ಕೆ? ನಗರಸಭೆ ಮುಂದೆ ಬಂದು ಕೇಳಕ್ಕೆ ಇವ್ನ್ಗೆ ಯಾವ ನೈತಿಕತೆ ಇದೆ? ನಗರಸಭೆ ದುಡ್ಡು ಹೊಡ್ಕೊಂಡು ತಿಂದ ಇವ್ನ್ಗೆ ಯಾವ ನೈತಿಕತೆ ಇದೆ? ಇದು ನಾನು ಜನಕ್ಕೆ ಕೇಳಕ್ ಬಯಸ್ತೀನಿ. ದಯಮಾಡಿ ಇವನಂತ ಹಲಾಲ್ ಕಾರ್ಡ್ ಟೋಪಿ ಇವನ್ ಮನುಷ್ಯನ್ಗೆ ದಯಮಾಡಿ ಯಾರು ನಂಬಕ್ ಹೋಗ್ಬೇಡಿ. ಇನ್ನು ಅರಸೀಕೆರೆ ತಾಲೂಕಿನ ಕಾಳಜಿ ಇರಂತ ಎಲ್ಲಾ ಸಮಾಜದಲ್ಲಿ ಇದಾರೆ. ಜನಗಳಿಗೆ ಆಶೀರ್ವಾದ ಮಾಡಿ. ಅದು ಬಿಟ್ಟು ನಮ್ಮ ನಗರಸಭೆ ಮುಂದೆ ಬಂದು ನಮ್ಮ ಶಾಸಕರು ಹಳ್ಳಿ ಕಡೆ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಹೇಳೋ ಅವಶ್ಯಕತೆ ಇದೆಯಾ? ಈ ವ್ಯಕ್ತಿಗೆ ನಾವು 3 ವರ್ಷದ ತಲೆ ಬಾಗಿ ಇವತ್ತು ಯಾವುದೇ ಕಾರಣಕ್ಕೆ ವಿತೌಟ್ ಪರ್ಮಿಷನ್ ತಗೊಂಡಲೆ, ಯಾವುದೇ ಪೊಲೀಸ್ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡದಲೆ ನಗರಸಭೆ ಇಂಟಿಗೆ ಬೇಕು ಅಂತ ಅರಸೀಕೆರೆಯಲ್ಲಿ ಗಲಾಟೆ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ತಾವು ಶಾಮಿಯಾನ ಹಾಕೊಂಡು ಅವ್ರ ಹಿಂಬಾರ್ದಿರ ಹಾಕೊಂಡು ಕೂತಿಯಾನೆ. ದಯಮಾಡಿ ಇದಕ್ಕೆಲ್ಲ ಮಳ್ಳಾಗ್ಬೇಡಿ ಅಂತ ನಾವು ಹೊಡೆಯಕ್ ಬಂದಿದೀವಿ ಬಾಡಿದೀವಿ ಅಂತ ವಾಟ್ಸಪ್ ಅಲ್ಲಿ ಬಿಡ್ತಾನೆ. ನಾವ್ಯಾರು ಹೊಡೆಯಕ್ ಅವನ ಜಾಗಕ್ಕೆ ಹೋಗಿಲ್ಲ. ಅವನು ನಮ್ ನಗರಸಭೆ ಬಂದು ದೌರ್ಜನ್ಯ ಮಾಡ್ತೇನೆ. ದಯಮಾಡಿ ಇವ್ರು ಯಾರಿಗೂ ನಮ್ಮ ಯುವಕರು ಅಣ್ಣ ತಮ್ಮಗಳು ನೀವು ಈ ಊರಲ್ಲಿ ಬದುಕಿದೀವಿ. ಇವನು ಈಗ 4 ವರ್ಷದಿಂದ ಅರಸೀಕೆರೆ ನಗರಕ್ಕೆ ಬಂದಾನೆ. ಇದೇ ನಮ್ಮ ಶಾಸಕರು 18 ವರ್ಷದಿಂದ ಅರಸೀಕೆರೆ ನಗರದಲ್ಲಿ ಇವತ್ತು ಅವ್ರು ಯಾವ ತರ ನಡೆಸ್ಕೊಂಡು ಹೋಗ್ತಾರೆ ಅಂತ ತಮ್ಗೆಲ್ಲ ಗೊತ್ತಿದೆ. ಇವನ್ ಮಾತು ಯಾರು ಮಾಡಾಕ್ಬೇಡಿ. ನಾವು ಇವತ್ತೇನ ತಂದೆ ತಾಯಿಗೆ ಗೌರವ ಕೊಡ್ತಾ ಇದ್ದಾರೆ, ಶ್ರೀರಾಮನ ಆದೇಶ. ತಮ್ಮನ್ನು ಗೌರವ ಕೊಡ್ತಾ ಇದೀವಿ ಅಂದ್ರೆ ಶ್ರೀರಾಮನ ಆದೇಶ. ತಂದೆಯ ಒಂದು ವಾಕ್ಯಕ್ಕೆ 14 ವರ್ಷ ವನವಾಸಗಳ ಆದೇಶ. ಇಡೀ ಪ್ರಪಂಚದಲ್ಲಿ ವಿಶ್ವಕ್ಕೆ ರಾಮ ಅವನು. ಇವ್ರು ಯಾರು ಈ ಮಾಡುವಂತ ಹಲ್ಕ ಕೆಲಸಕ್ಕೆ ಬಂದು ಆ ಪ್ರಚೋದನೆಗೆ ಹೋಗ್ತಾರೆ. ನಾವು ಈ ಭೂಮಿ ತಾಯಿ ಭಾರತ್ ಮಾತಾ ಕಿ ಜೈ. ದಿನಕ್ಕೆ 5 ಹೊತ್ತು ನಾವು ನಮ್ಮ ಪ್ರತ್ಯೇಕವಾಗಿ ನಾವು ಈ ಭೂಮಿಗೆ ತಲೆ ಬಾಗ್ತೀವಿ ನಾವು. ಇದು ನಮ್ಮ ಸಿದ್ಧಾಂತಗಳು ಅಂತ ಹೇಳಿ ಈ ವ್ಯಕ್ತಿ ಇದೇ ಮೊದಲನೇ ಸಲಿ ಇದೇ ಕೊನೆ ಮಾಡಬೇಕು. ಇನ್ನೊಂದ್ಸಲಿ ಏನಾರ ನಮ್ಮ ವೈಯಕ್ತಿಕವಾಗಿ ನಾವು ಮಾಡುವಂತ ನೀನ್ ಮಾಡಿಸ್ತಾ ಇದೆಯಾ, ನಾನು ಭಾಗ ಅಂತಲ್ಲ, ನಿನ್ ಕೇಳ ಹಕ್ಕಿದೆ. ಎಲ್ಲ ಲೋಕಾಯುಕ್ತಿ ಬರ್ದಿದೆ, ಬರ್ಕೊಡಿ. ಅದಕ್ಕಿಂತ ಮೇಲೆ ಇದು ಇನ್ನೂ ಬರ್ಕೊಡಿ, ಅದಕ್ಕಿಂತ ಮೇಲೆ ಇನ್ನೂ ಬರ್ಕೊಡಿ. ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾರೆ. ನಾನು ಮಾಡಿದ್ರೆ ನಾನು ಜೈಲಿಗೆ ಕಳಿಸ್ತೀನಿ. ನಿನ್ನ ಶಿಷ್ಯ ಮಾಡಿರೋದು ತಗಿಸ್ತಾ ಇದ್ದೀನಿ. ಕಂಡವ್ರ ಆಸ್ತಿ ಕಂಡವ್ರು ಬರ್ಸಿಯಾನೆ, ಪ್ರೂಫ್ ಇದೆ. ನಾನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ನನ್ನ ಹತ್ರ ದಾಖಲೆಗಳು ಇದೆ, ಇನ್ನೂ 100 ಇದೆ. ಕಾನೂನಾತ್ಮಕ ಮಾಡಬೇಕು, ಸಭೆಯಲ್ಲಿ ನಿರ್ಣಯ ಮಾಡಬೇಕು, ಎಲ್ಲ ನಗರಸಭಾ ಸದಸ್ಯರ ಗಮನ ತರಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಟ್ಕೊಂಡು ಕೂತೀನಿ. ಈ ಮುಂದಿನ ನಗರಸಭೆಯಲ್ಲಿ ಅದು ಟವರ್ ತಗೊಂಡು ನಾನು ತೀರ್ಮಾನ ಮಾಡ್ಕೊಂಡು COD ತನಿಖೆಗೆ ಒಪ್ಸಕ್ಕೆ ನಾನು ಸಿದ್ಧಿದ್ದೀನಿ. ಇದು ಸವಾಲ್ ಎದುರಿಸ್ತಾನೆ ಮಾತನ್ನ ಕೇಳಿಬೇಕಾ, ನೇರವಾಗಿ ಕೂತ್ಕೊಂಡು ಮಾತಾಡಕ್ಕೆ ಅಂತ ಹೇಳಿ ಈ ನಗರದ ಜನಕ್ಕೆ ದಯಮಾಡಿ ಈ ವ್ಯಕ್ತಿಗೆ ಮಳ್ಳಾಗಬೇಡಿ ಅಂತ ಹೇಳಿ ನಾನು ಕಳಕಳಿಯಿಂದ ಕೈ ಮೂಡಿ ನಿಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.